Hallelujah. Hallelujah. Praise the Lord. ಜೀಸಸ್ ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಉದಯ ಕಾಲದಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನು ಮಾಡುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಒಂದು ವಾಕ್ಯ ಹೀಗೆ ಹೇಳುತ್ತದೆ, ಕೀರ್ತನೆ 113ನೇ ಅಧ್ಯಾಯದಲ್ಲಿ 7ನೇ ವಚನ, ದೇವರ ವಚನವನ್ನು ನಿಮ್ಮ ಸಂಗಡ ಈ ಹೊತ್ತು ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆತನು ದೀನರನ್ನು ಧೂಳೆಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪಿಯಿಂದ ಎತ್ತುತ್ತಾನೆ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಏನು ಮಾಡುತ್ತಾನಂತೆ ದೇವರು? ದೀನರನ್ನು ಧೂಳೆಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪಿಯಿಂದ ಎತ್ತುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಇಲ್ಲಿ ದೇವರು ಇವತ್ತು ನಿಮ್ಮನ್ನು ಎಚ್ಚರಿಸುತ್ತಿರುವುದು ಹೇಗೆ ಗೊತ್ತಾ? ಆತನು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುವ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ನೀ ಇದ್ದಿರುವ ಬಡತನದಲ್ಲಿ ಇರುವುದಿಲ್ಲ. ನಿನಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಬಡವರನ್ನು ತಿಪ್ಪೆಯಿಂದ ಎತ್ತುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನಲ್ಲಿ ಇದ್ದಿರುವ ಬಡತನಗಳನ್ನು ಹಾಗೆ ಇರುವುದಿಲ್ಲ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾರೆ. ಆತನು ನಿನಗೆ ಬಡತನದಿಂದ ಎತ್ತುವಾಗ ಯಾವ ವ್ಯಕ್ತಿ ಬಂದು ನಿನ್ನನ್ನು ತಡೆಯುವುದಕ್ಕಾಗೋದಿಲ್ಲ. ಆತನು ನಿನ್ನನ್ನು ಧೂಳಿಯಿಂದ ಎತ್ತುವಾಗ ಯಾವ ಈ ಲೋಕದ ಶಕ್ತಿ ಬಂದು ಆತನಿಗೆ ತಡೆಯುವುದಕ್ಕೆ ಆಗೋದಿಲ್ಲ. ಯಾಕಂದರೆ ನಿನ್ನನ್ನು ಎತ್ತುವ ದೇವರು ಸರ್ವಶಕ್ತನಾದ ದೇವರು. ನಿನ್ನನ್ನು ಎತ್ತುವ ದೇವರು ಸರ್ವಶಕ್ತನಾದ ದೇವರಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ಆ ಬಡತನದಿಂದ ಬಿಡುಗಡೆ ಮಾಡುವ ದೇವರು ಯಾರಿದ್ದಾರೆ ಗೊತ್ತಾ? ಸರ್ವಶಕ್ತನಾದ ದೇವರಿದ್ದಾರೆ. ಹಲ್ಲೆಲೂಯಾ. ಆತನ ಕೈಯಿಂದ ನಿನ್ನನ್ನು ತಪ್ಪಿಸುವುದಕ್ಕಾಗಿ ಯಾರಿಂದ ಆಗೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ದೇವರಿಗಿಂತ ದೊಡ್ಡವನು ಮತ್ತೊಬ್ಬನು ಇಲ್ಲ ಎಂದು ಸತ್ಯ ವೇದ ಹೇಳುತ್ತದೆ. ಹಲ್ಲೆಲೂಯಾ. ದೇವರಿಗಿಂತ ದೊಡ್ಡವನು ಮತ್ತೊಬ್ಬನು ಇಲ್ಲ. ಒಂದು ವೇಳೆ ಆತನೇ ಬಂದು ಸ್ವತಃ ನಿನ್ನನ್ನು ಬಿಡುಗಡೆ ಮಾಡುವಾಗ, ಪ್ರೈಸ್ ದ ಲಾರ್ಡ್, ಆತನೇ ಬಂದು ಸ್ವತಃ ನಿನ್ನನ್ನು ಬಿಡುಗಡೆ ಮಾಡುವಾಗ ಈ ಲೋಕದಾಗಿರುವ ಯಾವ ಶಕ್ತಿಯನ್ನು ಆತನಿಗೆ ತಡೆಯುವುದಕ್ಕೆ ಆಗೋದಿಲ್ಲ. ಯಾಕಂದರೆ ಆತನ ಇಲ್ಲದೆ ಈ ಭೂಮಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಎಲ್ಲವೂ ಆತನ ಮೂಲಕವಾಗಿ ಉಂಟಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು ಆಗಿದ್ದಾನೆ. ನಿನ್ನ ಕುರಿತು ದೇವರು ಒಳ್ಳೆ ಯೋಜನೆಗಳನ್ನು ಹಾಕಿಟ್ಟಿದ್ದಾರೆ. ಹಲ್ಲೆಲೂಯಾ. ನಿನ್ನನ್ನು ಒಳ್ಳೆಯದನ್ನು ಮಾಡಬೇಕೆಂದು ದೇವರು ಬಯಸಿದ್ದಾರೆ. ಹಲ್ಲೆಲೂಯಾ. 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 ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ದೇವರು ಒಳ್ಳೆಯದನ್ನು ಮಾಡಬೇಕೆಂದು ಬಯಸಿದ್ದಾರೆ. ಆತನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ಯಾವ ಸ್ಥಳದಿಂದ ಈ ವಾಕ್ಯಗಳನ್ನು ನೀನು ಕೇಳುತ್ತಾ ಇದೆಯೋ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು, ನಿನ್ನನ್ನೇ ದೇವರು ತಿಳಿಸುತ್ತಾ ಇರುವುದು. ದೇವರು ನಿನ್ನ ಬಡತನದಿಂದ
ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಎಂದು ವಾಕ್ಯ ಹೇಳುತ್ತಾ ಇದೆ. ನಿನ್ನಲ್ಲಿ ಇರುವ ಬಡತನಗಳನ್ನು ಹೀಗೇ ಇರುವುದಿಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿರುವ ಈ ಬಡತನಗಳನ್ನು ನೀನು ಹದ್ದು ಹೋಗುತ್ತಾ ಇದೆಯಾ, ಅದು ಹೀಗೇ ಇರುವುದಿಲ್ಲ. ನಿನಗಾಗಿ ಒಂದು ಒಳ್ಳೆ ಬೆಳಕನ್ನು ಬರುತ್ತದೆ. ನಿನಗಾಗಿ ಒಂದು ಒಳ್ಳೆ ಯೋಜನೆಗಳನ್ನು ದೇವರು ಹಾಕಿಟ್ಟಿದ್ದಾರೆ. ಆ ದೇವರು ನಿನಗೆ ಆ ಒಳ್ಳೆ ಸಮೃದ್ಧಿಯಲ್ಲಿ ನಡೆಸುವ ಆತನ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಮೃದ್ಧಿಯಲ್ಲಿ ದೇವರು ನಿನ್ನನ್ನು ನಡೆಸುತ್ತಾರೆ. ಇದ್ದ ಹಾಗೆ ಈ ಬಡತನವನ್ನು ಇರುವುದಿಲ್ಲ. ಹಲ್ಲೆಲೂಯಾ. ಈ ಎಲ್ಲ ಬಡತನಗಳನ್ನು ಬಿಟ್ಟು ಹೋಗಿ ದೇವರು ನಿನಗೆ ಸಮೃದ್ಧಿಯಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ನೋಡಿರಿ, ಆ ವಿಧವೆಯ ಮನೆಯಲ್ಲಿ ಎಲ್ಲ ಖಾಲಿಯಾಗಿತ್ತು. ಆಕೆ ಸಾಲದಲ್ಲಿ ಮುಳುಗಿದಳು. ಆದರೆ ದೇವರು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರವಾದಿಯನ್ನು ಕಳಿಸಿ ಅಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಈ ಬೆಳಗಿನ ಜಾವದಲ್ಲಿ ದೇವರು ವಾಕ್ಯಗಳನ್ನು ಇಟ್ಟು ನಿನ್ನನ್ನು ಎಚ್ಚರಿಸುತ್ತಾ ಇದ್ದಾರೆ. ಈ ಬಡತನದಲ್ಲಿ ನೀನು ಇರುವುದೇ ಇಲ್ಲ. ಎಲ್ಲ ಬಡತನಗಳನ್ನು ನಿನ್ನನ್ನು ಬಿಟ್ಟು ಹೋಗುತ್ತಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯೋಚನೆ ಮಾಡುತ್ತಿರ್ಬೋದು, ಅಯ್ಯೋ ನನ್ನ ಕಷ್ಟಗಳನ್ನು ಯಾವಾಗ ಬಿಟ್ಟು ಹೋಗುತ್ತಾವೆ, ಈ ಬಡತನವನ್ನು ನನ್ನಿಂದ ಯಾವಾಗ ಬಿಟ್ಟು ಹೋಗುತ್ತದೆ ಎಂದು ಯೋಚನೆ ಮಾಡುತ್ತಾ ಇದ್ದಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನೀನು ಮಾಡಿರುವ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. ಅದಕ್ಕಾಗಿ ದೇವರು ಹೇಳಿದ್ದಾರೆ, ನಾನು ನಿನಗೆ ನೆನಪು ಮಾಡಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ವಾಕ್ಯದಲ್ಲಿ. ಹಲ್ಲೆಲೂಯಾ. ಆ ವಾಕ್ಯವೇ ದೇವರ ಆಗಿದೆ. ಈ ವಾಕ್ಯವನ್ನು ನಾವು ನಂಬಬೇಕು. ಯಾವಾಗ ನಾವು ಈ ವಾಕ್ಯಗಳನ್ನು ನಂಬುತ್ತೇವೋ ಆಗ ದೇವರ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಡೆಯುತ್ತವೆ. ದೇವರ ಅದ್ಭುತ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಡೆಯುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವುದಕ್ಕಾಗಿ ಈ ಹೃದಯ ತೆರೆದು ದೇವರಿಗೆ ಕೊಡಬೇಕು. ಪರಿಶುದ್ಧ ಆತ್ಮನೇ, ನನ್ನ ಹೃದಯದೊಳಗೆ ಬಾ, ನನ್ನ ಹೃದಯದೊಳಗೆ ಬಾ. ಯೆಸಯ್ಯ, ನಾನು ಇದುವರೆಗೂ ಒಳ್ಳೆ ಕಾರ್ಯಗಳನ್ನು ನೋಡಲೇ ಇಲ್ಲ, ನಾನು ನೋಡುವಂತೆ ಮಾಡು ಎಂದು ಕೇಳು. ಯೇಸು ಒಳ್ಳೆ ಕಾರ್ಯಗಳನ್ನು ನೋಡುವಂತೆ ಮಾಡುತ್ತಾನೆ. ಯೇಸು ನಿನ್ನನ್ನು ಸೃಷ್ಟಿ ಮಾಡಿರುವುದು ಬರೀ ನೀನು ಬಡತನದಲ್ಲಿರುವುದಕ್ಕಲ್ಲ, ನಿನ್ನ ಕಷ್ಟದಲ್ಲಿರುವುದಕ್ಕಲ್ಲ. ಆ ದೇವರು ಹೇಳಿರುವುದು, ನಾನು ಮಾಡಿದ ಹಾಗೆ ನನ್ನ ಮಕ್ಕಳು ಮಾಡುತ್ತಾರೆ ಎಂದು ಹೇಳಿರುವುದು. ದೇವರು ಸಮೃದ್ಧಿಯಾಗಿದ್ದಾನೆ, ನೀವು ಸಹ ಸಮೃದ್ಧಿಯಾಗಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಹೇಳಿರುವುದೇನು ಗೊತ್ತಾ? ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದು. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತದೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ, ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು. ತಂದೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಗನಿಗೆ ತೋರಿಸಿಕೊಡುವನು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಒಂದು ವೇಳೆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವುದಾದರೆ, ನೀನು ಈ ವಾಕ್ಯವನ್ನು ಕೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ನಂಬಿಕೆ ಇಡುವುದಾದರೆ, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುತ್ತಾರೆ. ದೇವರು ಜೀವಿತವಾಗಿದ್ದಾರೆ. ನೋಡಿರಿ, ನಾವು ಕಳೆದ ತಿಂಗಳಲ್ಲಿ ಲಾಸ್ಟ್ ಮಂತಲ್ಲಿ ನಾವು ಊರಿಗೆ ಹೋಗುತ್ತಾ ಇದ್ದಿದ್ದೀವಿ. ಹಲ್ಲೆಲೂಯಾ. ಊರಿಗೆ ಹೋಗ್ತಾ ಇರುವಾಗ ನಾವು 4 ಜನ ಹೋಗುತ್ತಾ ಇದ್ದೆವು. 2 ಮಕ್ಕಳು, ನಾವು ಗಂಡ ಹೆಂಡತಿ ಹೋಗುತ್ತಾ ಇದ್ದಿದ್ದೆವು. ನಾವು ಸಡನ್ಲಿ ಎಮರ್ಜೆನ್ಸಿಯಲ್ಲಿ ಹೋಗುತ್ತಿರುವಾಗ ನಮಗೆ ಟಿಕೆಟ್ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ನಮಗೆ ಟಿಕೆಟ್ ಇಲ್ಲದ ಕಾರಣಕ್ಕಾಗಿ ನನ್ನ ಮಗಳಿಗೇನಾಗಿ ಆ ಸ್ಟೋನ್ ಆಗಿದವು ಎಂದು ಡಾಕ್ಟರ್ ಹೇಳಿದರು. ಹಲ್ಲೆಲೂಯಾ. ಆ ಕಾರಣಕ್ಕಾಗಿ ನಮಗೆ ಇಲ್ಲಿ ಬೀದರಲ್ಲಿ, ಬೆಂಗಳೂರಲ್ಲಿ ಕಡಿಮೆ ಆಗದ ಕಾರಣಕ್ಕಾಗಿ ನಾವು ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ಬೀದರ್ಗೆ ಹೋಗುತ್ತಾ ಇದ್ದಿದ್ದೇವೆ. ಹಲ್ಲೆಲೂಯಾ. ಬೀದರ್ಗೆ ಹೋಗುವ ಸಮಯದಲ್ಲಿ ನಮಗೆ ಟಿಕೆಟ್ ಇದ್ದಿಲ್ಲ. ಆದರೆ ನಾವು ಜನರಲ್ ಟಿಕೆಟ್ ತಗೊಂಡು ನಾವು
ರಿಸರ್ವೆಕ್ಷನಲ್ಲಿ ಹೋಗುವಾಗ ಅಲ್ಲಿ ನೋಡಿರಿ, ದೇವರ ಮಕ್ಕಳಿಗೆ ಯಾವಾಗಲೂ ದೇವರ ಮಕ್ಕಳೊಂದಿಗೆ ಕನೆಕ್ಟ್ ಮಾಡುತ್ತಾನೆ ದೇವರು. ಹಲ್ಲೆಲೂಯಾ. ದೇವರು ಅಲ್ಲಿ ಪಾಸ್ಟರ್ ಇದ್ದರು. ಆ ಪಾಸ್ಟರ್ ಹೇಳ್ತಾರೆ, ನಿಮ್ಮನ್ನು ದೇವರು ಕೈ ಬಿಡೋದಿಲ್ಲ ಎಂದು ಹೇಳಿದ್ದಾನೆ ಎಂದು ಆ ಪಾಸ್ಟರ್ ನಮಗೆ ಹೇಳಿದರು. ಹಲ್ಲೆಲೂಯಾ. ನಾವು ನೇರವಾಗಿ ಹೋಗಿ ಮುಂದೆ ನನ್ನ ಹೆಂಡತಿ ಮಕ್ಕಳು ಹೋದ್ರೆ, ಲಾಸ್ಟಿಗೆ ನಾನು ಹೋಗುವಾಗ ಅಲ್ಲಿ ಪಾಸ್ಟರೇ ಇದ್ದಾರೆ, ಪಾಸ್ಟರ್ ಅಮ್ಮರಿದ್ದಾರೆ. ಹಲ್ಲೆಲೂಯಾ. ಅವರು ಸಹ ಗುಲ್ಬರ್ಗಕ್ಕೆ ಬರ್ತಾಯಿದ್ರು. ಅವ್ರು ಹೇಳಿದ್ರು, ಸರಿ ಆಯಿತು ನಮ್ಮ ಹತ್ರ ಕೂತ್ಕೊಳ್ಳಿ ಅಂತ ಹೇಳುವಾಗ, ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಅವರು ಸಹ ಪಾಸ್ಟರ್ ಇದ್ದಾರೆ ಎಂದು. ಹಲ್ಲೆಲೂಯಾ. ಹಾಗೆ ದೇವರ ಮಕ್ಕಳಿಗೆ ದೇವರು ಯಾವತ್ತೂ ಅನಾಥನಾಗಿ ಬಿಡುವುದಿಲ್ಲ. ದೇವರ ಮಕ್ಕಳೊಂದಿಗೆ ದೇವ ದೂತನಿರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಏನು ಹೇಳ್ತಾನೆ ಗೊತ್ತಾ? ಈಗೋ ನೀನು ಹೋಗುವಾಗಲೂ ಬರುವಾಗಲೂ ಸದಾಕಾಲ ನನ್ನ ದೂತನು ನಿನ್ನನ್ನು ಕಾಯುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಮುಂದುಗಡೆ ನನ್ನ ದೂತನನ್ನು ಕಳಿಸುತ್ತೇನೆ ಎಂದು ಹೇಳಿದನು. ಆತನು ನಿನ್ನ ಮಾರ್ಗಗಳನ್ನು ಸರಂಗ ಮಾಡುವನು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ದೇವರ ಸೇವಕರು ಒಂದು ಮಾತು ಹೇಳಿದರು, ನಿಮ್ಮನ್ನು ದೇವರು ಬಹಳ ದೂರ ಬಿಡುವುದಿಲ್ಲ, ಆತನು ನಿಮ್ಮ ಬಳಿಯಲ್ಲೇ ಇರುತ್ತಾನೆ, ಭಯಪಡಬೇಡಿರಿ, ಕಡಿಮೆ ಆಗುತ್ತದೆ ಎಂದು ಹೇಳಿದನು. ಹಲ್ಲೆಲೂಯಾ. ಇದು ಹೇಳಿರುವುದು ಯಾರು ಗೊತ್ತಾ? ನಾವು ಯೋಚನೆ ಮಾಡಲಿಲ್ಲ ಆ ಟ್ರೈನಲ್ಲಿ ಸೇವಕರು ಸಿಗುತ್ತಾರೆ ಎಂದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಯೋಜನೆಗಳನ್ನು ಹಾಕಿಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ಎಲ್ಲಿ ಕಳಿಸಬೇಕು, ನಮ್ಮ ಮಕ್ಕಳಿಗೆ ಎಲ್ಲಿ ಕೂಡಿಸಬೇಕೆಂದು ದೇವರು ಯೋಜನೆಗಳನ್ನು ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ದೇವರು ನಮಗೋಸ್ಕರ ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿರಿ, ಅಬ್ರಾಮನು ಸಹ ತನ್ನ ಒಬ್ಬನೇ ಮಗನನ್ನು ಬಲೆ ಕೊಡುವುದಕ್ಕೆ ಹೋಗೋದಕ್ಕಾಗಿ ಹೋಗಿದ್ದನು. ಆದರೆ ಹೋಗಿದ ಮೇಲೆ ಅಲ್ಲಿ ಬಲೆ ಇಸಾಕಾಗಲಿಲ್ಲ. ಅಲ್ಲಿ ಬಲೆ ಬಂದು ಮೇಕೆ ಆಯಿತು, ಅಲ್ಲಿ ಬಲೆ ಬಂದು ಕುರಿ ಆಯಿತು. ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳ್ತಾರೆ, ಅಬ್ರಾಮನೇ ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಎಂದು ಸತ್ಯವೇದದಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ದೇವರು ತನ್ನ ಮಕ್ಕಳು ಎಲ್ಲಿಗಾದರೂ ಹೋಗುತ್ತಾ ಇದ್ದರೆ ಅವರನ್ನು ಯಾವತ್ತೂ ಒಂಟಿಯಾಗಿ ಬಿಡೋದಿಲ್ಲ. ಅವರ ಜೊತೆಯಲ್ಲಿ ದೇವರು ತಾನೇ ಸ್ವತಃ ನಡೀತಾ ಇರುತ್ತಾನೆ. ಹಲ್ಲೆಲೂಯಾ. ನಂಬಿರುವ ಮಕ್ಕಳೊಂದಿಗೆ ಸದಾಕಾಲ ದೇವರು ಸಂಗಡಿರುತ್ತಾನೆ. ನೋಡಿರಿ, ಅಲ್ಲಿ ಇನ್ನೊಂದು ಅದ್ಭುತಗಳನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಏನು ಅದ್ಭುತವಂದರೆ, ನಮ್ಮ ಹತ್ರ ಇರುವುದು ಬರೀ ಜನರಲ್ ಟಿಕೆಟ್ ಮಾತ್ರ. ಹಲ್ಲೆಲೂಯಾ. ಆದರೆ ಆ ಬೆಂಗಳೂರಿನಿಂದ ಗುಲ್ಬರ್ಗ ಬರುವವರೆಗೂ ನನ್ನ ಮಗಳಿಗೆ ಒಂದು ಫುಲ್ ಸೀಟ್ ಸಿಕ್ಕಿತು. ಆ ಸೀಟಿನ ಬೆಳೆಗೆ ಯಾರೂ ಬರಲಿಲ್ಲ. ಹಲ್ಲೆಲೂಯಾ. ಆ ಸೀಟಿನ ಬೆಳಗ್ಗೆ ಯಾರೂ ಬರಲಿಲ್ಲ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಮಲಗಿಕೊಂಡು ಹೋದರೂ ಸಹ ನೀವು ಎದ್ದೇಳಿರಿ ಎಂದು ಟಿಟಿನೂ ಬರಲಿಲ್ಲ. ಮತ್ತು ಆ ಸೀಟ್ ಯಾರು ಬುಕ್ ಮಾಡಿದರೂ ನಮಗೂ ಗೊತ್ತಿಲ್ಲ, ಆದರೆ ಯಾರೂ ಬರಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಸುತ್ತಮುತ್ತಲೂ ದೇವದೂತನಿರುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಸುತ್ತಮುತ್ತಲೂ ದೇವದೂತನಿರುತ್ತಾನೆ. ಆ ಸೀಟು ಕೊನೆಯವರೆಗೂ ನಾವು ಎಲ್ಲಿಗೆ ಪ್ರಯಾಣ ಮಾಡಬೇಕು ಅಲ್ಲಿವರೆಗೂ ಯಾರು ಆ ಸೀಟಿನ ಮೇಲೆ ಬಂದಿಲ್ಲ. ಇದು ದೇವರು ಮಾಡಿರುವ ಅದ್ಭುತಗಳನ್ನು ನಾವು ಅಂದ್ಕೊಂಡಿದ್ದೆವು. ಅಯ್ಯೋ, ರಾತ್ರಿಯೆಲ್ಲ ಕೂತುಕೊಂಡು ಹೋಗಬೇಕು, ರಾತ್ರಿಯೆಲ್ಲ ಆ ಜನದ ಮಧ್ಯದಲ್ಲಿ ನಾವು ಈ ಮಗಳನ್ನು ಕೂಡಿಸ್ಕೊಂಡು ಹೇಗೆ ಹೋಗಬೇಕೆಂದು ಯೋಚನೆ ನಾವು ಮಾಡಿದ್ದೇವೆ. ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಮರೆಯಲಿಲ್ಲ. ಆತನು ಕೊನೆಯವರೆಗೂ ನಾವು ಯಾವ ಊರಿಗೆ ಹೋಗಿ ತಲುಪಬೇಕು ಆ ಊರು ಬರುವ ತನಕ ಆ ಸೀಟಿನ ಬೆಳಗ್ಗೆ ಒಂದು ಟಿಟಿನೂ ಬರಲಿಲ್ಲ, ಆ ಸೀಟ್ ಬುಕ್ ಮಾಡಿರುವಂಥ ವ್ಯಕ್ತಿನೂ ಬರಲಿಲ್ಲ. ಯಾರು ನಮ್ಮನ್ನು ತೊಂದರೆ ಕೊಟ್ಟು ಅಯ್ಯೋ ನೀವು ಇಲ್ಲಿಂದ ಎದ್ದೇಳಿರಿ ಎಂಬುದಾಗಿ ಯಾರೂ ಹೇಳಲಿಲ್ಲ. ಇದು ಯಾರು ಮಾಡಿರೋದು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಮಾಡಿರೋದು. ಹೀಗೆ ಪ್ರತಿಯೊಂದು ಒಬ್ಬೊಬ್ಬರ ಮಧ್ಯದಲ್ಲಿ ದೇವರು ಇದ್ದಾರೆ. ಪ್ರತಿಯೊಬ್ಬರ ಸಂಗಡಲೂ ಯೇಸು ಕ್ರಿಸ್ತನಿದ್ದಾನೆ.
ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದಾನೆ, ಭಯಪಡಬೇಡಿರಿ. ಆ ಎದುರು ಬಿರುಗಾಳಿ ನೋಡಿ ನೀನು ಭಯಪಡಬೇಡ, ಯಾಕಂದರೆ ನಿನ್ನ ಸಂಗಡ ದೇವರಿದ್ದಾರೆ. ಆ ಬಿರುಗಾಳಿಯನ್ನು ನಿಲ್ಲಿಸುವ ಶಕ್ತಿ ಯೇಸು ಕ್ರಿಸ್ತನಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಆ ಬಿರುಗಾಳಿಯನ್ನು ನಿಲ್ಲಿಸುವ ಶಕ್ತಿ ಯೇಸು ಕ್ರಿಸ್ತನಲ್ಲಿದೆ. ನಿನ್ನ ಮಧ್ಯದಲ್ಲಿ, ನಿನ್ನ ಎದುರುಗಡೆಯಲ್ಲಿ ಯಾವ ಸಮುದ್ರವನ್ನು ನಿಂತುಕೊಂಡಿದೆಯೋ ಆ ಸಮುದ್ರವನ್ನು 2 ಭಾಗ ಮಾಡುವ ಶಕ್ತಿ ದೇವರಾದ ಯೇಸು ಕ್ರಿಸ್ತನಲ್ಲಿದೆ. ಆತನು ಹೇಳಿರೋದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು. ನಾವು ಆ ಟಿಕೆಟೇ ಬುಕ್ ಮಾಡಿಲ್ಲ, ಆದರೆ ಆ ಸೀಟಿನವರು ಯಾರು ಬರಲಿಲ್ಲ. ಆ ಸೀಟ್ ಯಾರು ಬುಕ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಆ ಸೀಟಿನ ಮೇಲೆ ನನ್ನ ಮಗಳು ಬೆಳಗನ ಮಲಗಿಕೊಂಡು ಬಂದಿದ್ದಳು. ಯಾರು ಏನು ಬಂದು ತೊಂದರೆ ಕೊಡಲಿಲ್ಲ. ಟಿ ಬಂದು ತೊಂದರೆ ಕೊಡಲಿಲ್ಲ. ಹಲ್ಲೆಲೂಯಾ. ಮಧ್ಯರಾತ್ರಿಯಲ್ಲಿ ಬಂದು ಸುಮಾರು 1:30-2 ಗಂಟೆಗೆ ಬಂದು ಟಿ ಅಲ್ಲಿ ಮಂತ್ರಾಲಯದಲ್ಲಿ ಬಂದು ಸೀಟ್ ಖಾಲಿ ಆದಮೇಲೆ ಮಲಗಿದಾಗ ಅಲ್ಲೊಂದು ಟಿ ಬಂದು ರಿಸರ್ವೇಷನ್ ಬಂದಿರಿ, ಯಾವ ಟಿಕೆಟ್ ಇದೆ ಅಂತ, ಜನರಲ್ ಟಿಕೆಟ್ ಇದೆ ಅಂತ ಹೇಳುವಾಗ ಅವನಿಗೆ ಹೇಳಿದೆ, ನನ್ನ ಮಗಳಿಗೆ ಹಿಂಗೆ ಎಮರ್ಜೆನ್ಸಿಯಲ್ಲಿ ಕರ್ಕೊಂಡು. ಅವನು ಏನು ಮಾತಾಡಲಿಲ್ಲ, ಸೈಲೆಂಟ್ ಆಗೋದನು. ಸರಿ ಪರವಾಗಿಲ್ಲ ಹೋಗಿ ಅಂತ ಹೇಳಿದನು. ಹಲ್ಲೆಲೂಯಾ. ದೇವರು ನಿಮಗೋಸ್ಕರ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದಯ ತೋರಿಸುವ ದೇವರ ಆಗಿದ್ದಾನೆ. ದಯ ತೋರಿಸುವ ದೇವರಾಗಿದ್ದಾನೆ. ಕೃಪೆ ತೋರಿಸುವ ದೇವರಾಗಿದ್ದಾನೆ. ಆ ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ನೀನು ಭಯಪಡಬೇಡ. ನೀನು ಹೋಗುವ ಎಲ್ಲ ಮಾರ್ಗದಲ್ಲೆಲ್ಲ ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ನೀನು ಇರುವ ಹಾಗೆ ಇರುವುದಿಲ್ಲ. ದೇವರು ನಿನ್ನ ಲೈಫನ್ನು ಚೇಂಜ್ ಮಾಡುತ್ತಾರೆ. ನೀನಿರುವ ಹಾಗೆ ಇರುವುದಿಲ್ಲ. ದೇವರು ನನ್ನ ಮಧ್ಯದಲ್ಲಿ ಅದ್ಭುತ ಮಾಡಿರುವ ಅದೇ ಯೇಸು ಕ್ರಿಸ್ತನು ನಿನ್ನ ಮಧ್ಯದಲ್ಲಿ ಸಹ ದೇವರ ಅದ್ಭುತಗಳನ್ನು ನಡೆಸುತ್ತಾರೆ. ಭಯಪಡಬೇಡ. ದೇವರು ನಿನಗೆ ಒಳ್ಳೆಯ ಅದ್ಭುತಗಳನ್ನು ಮಾಡಿ ಸಹಾಯ ಮಾಡುವ ದೇವರ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲೆಂದು ನಾನು ನಂಬುತ್ತೇನೆ, ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರು ನಿಮಗೆ ಈ ಹೊತ್ತು ತಿಳಿಸುವ ವಾಗ್ದಾನಗಳನ್ನು ಏನಂದರೆ ಆತನು ದೀನರನ್ನು ಧೂಳಿಂದ ಎಬ್ಬಿಸಿ ಬಡವರನ್ನು ತಿಪ್ಪಿಯಿಂದ ಎತ್ತುತ್ತಾನೆ ಎಂದು ದೇವರ ವಾಕ್ಯ ತಿಳಿಸುತ್ತಾ ಇದೆ. ಈ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡಿರಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿರಿ. ದೇವರು ಎಲ್ಲರ ಪ್ರಾರ್ಥನೆ ಕೇಳುತ್ತಾನೆ. ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲೆಂದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಮಾಡಿರುವ ಅದ್ಭುತಗಳನ್ನು ನಿಮ್ಮ ಮಧ್ಯದಲ್ಲಿ ಸಹ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ನಮ್ಮ ಚರ್ಚ್ ಹೆಸರು ದೇವರು ಕೊಟ್ಟಿರುವುದು ಜೀಸಸ್ ಅದ್ಭುತ ಸ್ವರೂಪನು ಎಂದು. ಹಲ್ಲೆಲೂಯಾ. ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ಈ ಹೊತ್ತು ನಿಮ್ಮ ಜೀವನದಲ್ಲಿ ಅನೇಕ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಭಯಪಡಬೇಡಿರಿ. ಯಾವ ಬಿರುಗಾಳಿ ಬಂದರೂ ಅದಕ್ಕೆ ಎದುರಿಸುವ ಶಕ್ತಿ ನಿನ್ನ ದೇವರು ನಿನಗೆ ಕೊಡುತ್ತಾನೆ. ಯಾವ ವಿಷಯದಲ್ಲಿ ನೋಡಿ ಕೊರಗಬೇಡ. ಎದ್ದು ನೀನು ಪ್ರಾರ್ಥನೆ ಕೋಣೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡು. ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ದೇವರು ನಿನ್ನ ಮಧ್ಯದಾಗಿರುವ ಎಲ್ಲ ಕಷ್ಟಗಳನ್ನು ತೆಗೆದುಹಾಕಿ ದೇವರು ನಿನಗೆ ಸಮೃದ್ಧಿಯನ್ನು ಕೊಡುತ್ತಾನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ನೀನು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್.